ರೋಡಿನಲ್ಲಿ ತಗ್ಲಾಕೊಂಡಾಗ ನಿಮಗೂ ಈ ಯೋಚನೆ ಬಂದೇ ಬರುತ್ತೆ. ನಾವೇನಾದರೂ ಚಿಟ್ಟೆ ಆಗಿದ್ದಿದ್ರೆ ಹಾರ್ಕೊಂಡೇ ಹೋಗಬಹುದಿತ್ತು ಅಂತ. ನಿಮ್ಮ ಈ ಕನಸು ನನಸಾಗೋ ಕಾಲ ಬಂದೇ ಬಿಡ್ತು. ಚಿಟ್ಟೆಯಾಗಿ ಹಾರೋಕ್ಕಾಗಲ್ಲ, ಆದರೆ ಚಿಟ್ಟೆ ರೀತಿಯಲ್ಲಿರೋ ಕಾರಲ್ಲಿ ಹಾರಾಡಬಹುದು. ಅದು ಹೇಗೆ ಅಂತ ಅಚ್ಚರಿ ಪಡ್ತಿದ್ದೀರಾ? ಫ್ಲೈಯಿಂಗ್ ಕಾರ್ ಬಗ್ಗೆ ಹೇಳ್ತೀವಿ, ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. 2025 ಭಾರತದಲ್ಲಿರುತ್ತೆ ಫ್ಲೈಯಿಂಗ್ ಟ್ಯಾಕ್ಸಿ. ಫ್ಲೈಯಿಂಗ್ ಟ್ಯಾಕ್ಸಿ ಬಗ್ಗೆ ಈಗಾಗಲೇ ಕೆಲವಾರು ವರ್ಷಗಳಿಂದ ಸಾಕಷ್ಟು ಸುದ್ದಿಯನ್ನು ನೋಡಿದ್ದೇವೆ. ವಿಶ್ವದ ಹಲವೆಡೆ ಹಾರುವ ಕಾರು ಅಥವಾ ಜನರನ್ನ ಹೊತ್ತೊಯ್ಯಬಲ್ಲ ಪ್ರಬಲ ಡ್ರೋನ್ಗಳು 1 ಅಥವಾ 2 ವರ್ಷದಲ್ಲಿ ಸಾರ್ವಜನಿಕ ಸೇವೆಗೆ ಸಿಗಲು ಅಣಿಯಾಗಿವೆ. ಚೀನಾದ ಇಹ್ಯಾಂಗ್ ಎಂಬ ಸಂಸ್ಥೆ ಫ್ಲೈಯಿಂಗ್ ಟ್ಯಾಕ್ಸಿ ಅಥವಾ ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಏರ್ಕ್ರಾಫ್ಟ್ ನಿರ್ಮಿಸಿದೆ. ಇದಕ್ಕೆ ಚೀನಾದ ವಿಮಾನಯಾನ ಇಲಾಖೆ 4 ತಿಂಗಳ ಹಿಂದೆ ಅನುಮೋದನೆ ಕೊಟ್ಟಿದೆ. EH216S ಇದು ವಿಶ್ವದ ಮೊದಲ ಫ್ಲೈಯಿಂಗ್ ಟ್ಯಾಕ್ಸಿ ಎನಿಸಲಿದೆ. ಇದರ ಕಮರ್ಷಿಯಲ್ ಹಾರಾಟ ಈ ವರ್ಷದೊಳಗೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಭಾರತದಲ್ಲೂ ಫ್ಲೈಯಿಂಗ್ ಟ್ಯಾಕ್ಸಿಗಳ ತಯಾರಿಕೆ ನಡೀತಾ ಇದೆ. ಈ ಪ್ಲೇನ್ ಕಂಪನಿ E200 ಎನ್ನುವ ಹಾರುವ ಕಾರನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಮೊದಲ ಹಂತದ ಪ್ರಯೋಗ ಯಶಸ್ವಿಯಾಗಿದೆ. 2ನೇ ಹಂತದ ಪ್ರಯೋಗ ನಡೆಯಲಿದೆ. ಈ ವರ್ಷದೊಳಗೆ ಪೂರ್ಣ ಪ್ರಮಾಣದ ಹಾರಾಟ ನಡೆಯಲಿದೆ. ಸರ್ಕಾರದ ಅನುಮೋದನೆ ಸಿಕ್ಕರೆ 2025ರಲ್ಲಿ ಭಾರತದ ಫ್ಲೈಯಿಂಗ್ ಟ್ಯಾಕ್ಸಿ ಕಾಣಬಹುದು. ಇವು ಹೆಲಿಕಾಪ್ಟರ್ನಂತೆ ಲಂಬವಾಗಿ ಟೇಕ್ ಆಫ್ ಆಗುವುದಲ್ಲದೆ ಲಂಬವಾಗಿ ಲ್ಯಾಂಡ್ ಆಗಲಿವೆ. ಪರಿಣಾಮ ವಿಮಾನಗಳಂತಹ ರನ್ವೇಗಳ ಅಗತ್ಯವಿಲ್ಲದೆ ಸ್ವತಂತ್ರವಾಗಿ ಎಲ್ಲಾದರೂ ಸಹ ಲ್ಯಾಂಡ್ ಆಗಬಹುದು. ಇದಕ್ಕಾಗಿ ಕೇವಲ ಒಂದು ತೆರೆದ ಸ್ಥಳ ಇದ್ರೆ ಸಾಕು. ಈ ಪ್ಲೇನ್ ಕಂಪನಿಯ ಸಂಸ್ಥಾಪಕರಾದ ಸತ್ಯ ಚಕ್ರವರ್ತಿ ಐಐಟಿ ಮದ್ರಾಸ್ನ ಏರೋಸ್ಪೇಸ್ ಎಂಜಿನಿಯರಿಂಗ್ನಲ್ಲಿ ಪ್ರೊಫೆಸರ್ ಆಗಿದ್ದವರು. ಇವರು ಹುಟ್ಟು ಹಾಕಿದ ಈ ಪ್ಲೇನ್ ಕಂಪನಿ ಭಾರತದ ಮೊದಲ ಹಾರುವ ಕಾರು ತಯಾರಿಸಿದೆ. ಸುರಕ್ಷತೆ ಸೇರಿದಂತೆ ಎಲ್ಲಾ ರೀತಿಯ ಅಂತಾರಾಷ್ಟ್ರೀಯ ಗುಣಮಟ್ಟ ಪ್ರಮಾಣಗಳಿಗೆ ಹೊಂದಿಕೆಯಾಗುವಂತೆ ಈ ಫ್ಲೈಯಿಂಗ್ ಕಾರನ್ನು ತಯಾರಿಸಲಾಗಿದೆ. ತುಸು ಕಡಿಮೆ ಆಕಾರದ ಸಣ್ಣ ಪ್ರೋಟೋಟೈಪ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದಕ್ಕಿಂತ ತುಸು ದೊಡ್ಡದಾದ ಇನ್ನೊಂದು ಪ್ರೋಟೋಟೈಪ್ ಅನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. 7-8 ತಿಂಗಳ ಬಳಿಕ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ E200 ಪ್ಲೇನ್ನ ಹಾರಾಟವಾಗಲಿದೆ ಎಂದು ಪ್ರೊಫೆಸರ್ ಸತ್ಯ ಚಕ್ರವರ್ತಿ ಹೇಳಿದ್ದಾರೆ. ಮೇಲೆ ಹಾರಾಡುವ ಕಾರುಗಳನ್ನು ನಾವೆಲ್ಲರೂ ಸ್ಕೈಫೈ ಸಿನಿಮಾಗಳಲ್ಲಿ ನೋಡುತ್ತೇವೆ. ಮಿನಿ ಸ್ಪೇಸ್ ಕ್ರಾಫ್ಟ್ ರೀತಿ ಇರುವ ಈ ಹಾರುವ ಕಾರು ನೋಡಿ 100 ವರ್ಷದ ಬಳಿಕ ಇದನ್ನ ಭೂಮಿಯ ಜನ ನೋಡಬಹುದು ಅಂತ ಕನಸು ಕಂಡಿರ್ತೀವಿ. ಆದ್ರೆ ಈಗಲೇ ಇದು ನನಸಾಗತೊಡಗಿದೆ. ಇದರ ಮೇಲೆ ಹಾರಾಡುವುದು ತುಂಬಾ ದುಬಾರಿ ಇರಬಹುದು ಅಂತ ಇನ್ನೂ ಕೆಲವರ ಗೊಂದಲ. ಓಲಾ ಊಬರ್ನ ಕ್ಯಾಬ್ ರೈಡ್ಗಿಂತ 2 ಪಟ್ಟು ದರ ಮಾತ್ರವೇ E200 ರೈಡಿಂಗ್ಗೆ ಇರುತ್ತೆ. ಅಂದ್ರೆ ಕೆಂಗೇರಿಯಿಂದ ಮೆಜೆಸ್ಟಿಕ್ಗೆ ಬರೋದಕ್ಕೆ ಟ್ಯಾಕ್ಸಿಯಲ್ಲಿ ಸುಮಾರು 250ರಿಂದ 350 ರೂಪಾಯಿ ಆಗುತ್ತೆ. ಹಾರುವ ಕಾರಿನಲ್ಲಿ 600 ರೂಪಾಯಿ ಆಗಬಹುದು ಅಂತ ಊಹಿಸಲಾಗಿದೆ. ಭಾರತದಲ್ಲಿ 2 ವರ್ಷದಲ್ಲಿ ಹಾರುವ ಕಾರುಗಳು ಬರೋದು ನಿಶ್ಚಿತ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಮೆರಿಕದ ಆರ್ಚರ್ ಏವಿಯೇಷನ್ ಸಂಸ್ಥೆ ನಿರ್ಮಿಸ್ತಾ ಇರುವ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿಗಳು ಭಾರತಕ್ಕೆ 2026ಕ್ಕೆ ಬರಲಿವೆ. ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ ಆರ್ಚರ್ ಏವಿಯೇಷನ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಈ ಟ್ಯಾಕ್ಸಿಯಲ್ಲಿ ಒಟ್ಟು 5 ಮಂದಿಯವರೆಗೆ ಕೂರುವ ಅವಕಾಶ ಇರುತ್ತೆ. ಬೆಂಗಳೂರು, ದೆಹಲಿ ಮತ್ತು ಮುಂಬೈನಲ್ಲಿ ಇದರ ಏರ್ ಟ್ಯಾಕ್ಸಿ ಸೇವೆ ಮೊದಲು ಆರಂಭವಾಗುತ್ತೆ. ಇದು ಮಾತ್ರವಲ್ಲ, ಊಬರ್ನ ಎಲಿವೇಟ್, ಜರ್ಮನಿಯ ಓಲೋ ಕಾಪ್ಟರ್ ಸಂಸ್ಥೆಗಳು ಕೂಡ ಹಾರುವ ಕಮರ್ಷಿಯಲ್ ಕಾರುಗಳನ್ನು ತಯಾರಿಸ್ತಾ ಇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.